ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಸಂಸತ್ತಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗ ಮಾಡಬೇಕಾಗಿ ಬಂದಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಒತ್ತಾಯ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದ್ದ ಲದಾಖ್ನ ಇಂಜಿನಿಯರ್ ಹಾಗೂ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ತಮ್ಮ ಬೇಡಿಕೆಗಳನ್ನ ಸಡಿಲಿಸಿದ್ದಾರೆ. ಈಗ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಅಲ್ಲ, ಸರ್ಕಾರದ ಪ್ರತಿನಿಧಿಗಳು ಆಸ್ಪತ್ರೆಯಲ್ಲಿರೋ ವಾಂಗ್ಚು ಅವರನ್ನ ಭೇಟಿ ಮಾಡಿ ಸಂಸತ್ತಲ್ಲಿ ಶಿಕ್ಷಣ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡೋ ಭರವಸೆ ಕೊಟ್ಟರು ಸಾಕು, ಅಥವಾ ಪ್ರತಿಪಕ್ಷ ನಾಯಕರು ಮತ್ತು ಜವಾಬ್ದಾರಿಯುತ ಸಂಸತ್ ಸದಸ್ಯರು ಸಂಸತ್ತಲ್ಲಿ ಶಿಕ್ಷಣ ಸುಧಾರಣೆಗಳ ಬಗ್ಗೆ ಚರ್ಚೆ ನಡೆಸೋ ಭರವಸೆಯನ್ನು ಕೊಟ್ರೆ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸೋದಾಗಿ ವಾಂಗ್ಚು ಅವರ ಪತ್ನಿ ಹೇಳಿದ್ದಾರೆ. ಈ ಮಧ್ಯೆ ಜೆಪಿ ನಡ್ಡಾ ವಾಂಗ್ಚು ಅವರನ್ನ ಭೇಟಿ ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಿಜೆಪಿಯ ಕೆಲ ನಾಯಕರು ನಡ್ಡಾ ಅವರ ನಿವಾಸದಲ್ಲಿ ಅವರನ್ನ ಭೇಟಿ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ ಸುಮಾರು 2:43 ಸಿಜೆಪಿ ನಾಯಕ ಅಶುತೋಷ್ ರಾಂಕ, ನಾವಿನ್ನೂ ನಡ್ಡಾ ಅವರ ಮನೆಯಲ್ಲೇ ಇದೀವಿ, ಮಾತುಕತೆಗಳು ನಡೀತಾ ಇವೆ, ಸೋನಂ ವಾಂಗ್ಚು ಅವರ ಬಿಡುಗಡೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಾಗೂ ಆತ್ಮಹತ್ಯೆ ಮಾಡಿಕೊಂಡವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನೋ ಡಿಮ್ಯಾಂಡ್ಗಳ ಬಗ್ಗೆ ನಡ್ಡಾ ಅವರೊಂದಿಗೆ ನಾವು ಮಾತುಕತೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ಟ್ವೀಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸೋನಂ ಅವರ ಜಾಗದಲ್ಲಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದ ಕಾಕ್ರೋಚ್ ಲೀಡರ್ ದೀಪ್ಗೆ ತಮ್ಮ ಉಪವಾಸವನ್ನ ನಿಲ್ಲಿಸಿರೋ ಸುದ್ದಿಗಳು ಬರ್ತಾ ಇವೆ. ಹಾಗಾದ್ರೆ ದೆಹಲಿಯಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಕಾರಣದಿಂದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಕಾಕ್ರೋಚ್ಗಳು ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಮುಂದಾದವು. ಆದ್ರೆ ಅಲ್ಲಿ ಜನರನ್ನ ಸೆಳೆಯುವ ಪ್ರತಿಭಟನೆಗಳ ಬಗ್ಗೆ ಹೆಚ್ಚು ವಿಶ್ವಾಸ ಉಂಟು ಮಾಡುವ ಯಾವ ಮುಖಾನೂ ಇರಲಿಲ್ಲ. ಹೀಗಾಗಿ ಅವರಿಗಂಥ ಬೆಂಬಲ ಕೂಡ ಆರಂಭದಲ್ಲಿ ಸಿಗಲಿಲ್ಲ. ಆದ್ರೆ ಯಾವಾಗ ಲದಾಖ್ನ ಇಂಜಿನಿಯರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚು ಈ ಪ್ರತಿಭಟನೆಯನ್ನ ಬೆಂಬಲಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ರೋ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಬದಲಾದ ಹಾಗೆ ಕಾಣ್ತಾ ಇತ್ತು. ಸೋನಂ ವಾಂಗ್ಚು ಒಬ್ಬ ವಿಜ್ಞಾನಿ ಅನ್ನೋ ತರ ಗುರುತಿಸಿಕೊಂಡಿದ್ದಾರೆ. 3 ಇಡಿಯಟ್ಸ್ ಸಿನಿಮಾದ ಕಥೆ ಸೋನಂ ಅವರ ಬದುಕನ್ನ ಆಧರಿಸಿದ್ದು ಅನ್ನೋ ಸುದ್ದಿಗಳು, ಪ್ರಚಾರಗಳು ಸೋನಂ ಅವರ ಖ್ಯಾತಿಯನ್ನು ಸ್ವಲ್ಪ ಹೆಚ್ಚು ಮಾಡಿವೆ. ಆದ್ರೆ 3 ಇಡಿಯಟ್ಸ್ ಅಲ್ಲಿರೋ ಹಾಗೆ ಸೋನಂ ಬಡ ಕುಟುಂಬದಿಂದ ಬಂದವರೇನಲ್ಲ. ಅವರ ತಂದೆ ಲದಾಖಲ್ಲಿ ಶಾಸಕರಾಗಿದ್ರು, ಮಂತ್ರಿ ಕೂಡ ಆಗಿದ್ರು. ಹಾಗೆ ಸೋನಂ ವಾಂಗ್ಚು IIT ಪ್ರಾಡಕ್ಟ್ ಅಲ್ಲ. ಶ್ರೀನಗರದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇವರು ಪದವಿನ ಪಡ್ಕೊಂಡಿದ್ದಾರೆ. ಇನ್ನು ಅವರು ಐಸ್ ಸ್ತೂಪವನ್ನ ಮಾಡಿದ್ರು, ಸೈನಿಕರಿಗಾಗಿ ಬೆಚ್ಚಗಿನ ಟೆಂಟ್ಗಳನ್ನ ಮಾಡಿಕೊಟ್ರು. ಇವೆಲ್ಲ ಕೂಡ ಪ್ರಚಾರದ ಸರಕುಗಳು. ಇನ್ನು 2018ರಲ್ಲಿ ಸೋನಂ ವಾಂಗ್ಚುಕ್ಗೆ ರಾಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದಿವೆ. ಇನ್ನು ಆರ್ಟಿಕಲ್ 370 ರದ್ದಾಗಿ ಕಾಶ್ಮೀರದಿಂದ ಲದಾಖ್ ಬೇರ್ಪಟ್ಟಾಗ ಸೋನಂ ಮೋದಿ ಸರ್ಕಾರವನ್ನು ಹೊಗಳಿದ್ರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸೋನಂ ಹಾಗೂ ಅವರ ಪತ್ನಿ ಗೀತಾಂಜಲಿ ಇಬ್ಬರು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನ್ ಅವರನ್ನ ಹೊಗಳಿ ಸೋನಂ ಟ್ವೀಟ್ ಮಾಡಿದ್ದೂ ಇತ್ತು. ಅಷ್ಟರಲ್ಲಿ ಏನಾಯ್ತೋ ಗೊತ್ತಿಲ್ಲ, ಸೋನಂ ವಾಂಗ್ಚುಕ್ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಲದಾಖ್ಗೆ ಪ್ರತ್ಯೇಕ ಸ್ಥಾನಮಾನಗಳನ್ನ ಬಯಸಿ ಅವರೊಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಇದರ ಹಿಂದೆ ಸರ್ಕಾರ ಅವರಿಗೆ ಕೊಟ್ಟಿದ್ದ ಜಾಗ ವಾಪಸ್ಸು ಪಡ್ಕೊಂಡ ಕಾರಣ ಇತ್ತು ಅಂತ ಕೆಲವರು ಹೇಳ್ತಾರೆ. ಸೋನಂ ವಾಂಗ್ಚು ಅವರ ಸಂಸ್ಥೆಗೆ ವಿದೇಶಿ ಹಣ ಬರ್ತಾ ಇದೆ, FRCA ಕಾನೂನುಗಳನ್ನ ಅವರು ಉಲ್ಲಂಘಿಸಿದ್ದಾರೆ ಅನ್ನೋ ಆರೋಪಗಳು ಅವರ ಮೇಲಿವೆ. ಇನ್ನು ಈ ಪ್ರತಿಭಟನೆಗೆ ಮುನ್ನ ಅವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ರಂತೆ. ಅಲ್ಲಿ ಯಾರನ್ನ ಭೇಟಿ ಮಾಡಿದ್ರು, ಯಾಕೆ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇರಲಿ, ಒಂದು ವ್ಯವಸ್ಥೆಯ ವಿರುದ್ಧ ನಿಂತಾಗ ಇಂಥ ಪ್ರಶ್ನೆಗಳು ಸಹಜ. ಅದಕ್ಕೆ ಉತ್ತರ ಕೊಡೋದು ಬಿಡೋದು ಅವರಿಗೆ ಬಿಟ್ಟ ವಿಷಯ. ಇನ್ನು ಒಂದಂತೂ ಸತ್ಯ, ಅದೇನು ಅಂದ್ರೆ ಯಾವುದೇ ಪ್ರತಿಭಟನೆ ಹಾಗೆ ಸುಮ್ಮನೆ ನಡೆಯೋದಿಲ್ಲ. ಅದಕ್ಕೆ ವಿಪರೀತ ಹಣ ಬೇಕಾಗುತ್ತೆ. ಇಲ್ಲಿ ಯಾರು ಹಣ ಪಂಪ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಸೋನಂ ವಾಂಗ್ಚು ಬಂದ ನಂತರ ಅಲ್ಲಿಗೆ ಬರೋ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗಿದೆ. ಅವರಿಗೆ ದಿನನಿತ್ಯ ಉಚಿತ ಊಟ ಪಾನೀಯಗಳ ಸರಬರಾಜು ಆಗ್ತಾ ಇದೆ. ಅದನ್ನ ಯಾರಾದ್ರೂ ಪ್ರತಿನಿತ್ಯ ಯಾಕೆ ಪುಕ್ಸೆಟ್ಟೆ ತಂದು ಕೊಡ್ತಾರೆ? ಇನ್ನು ದೀಪ್ಗೆ ಸಹಪಾಠಿಗಳು ಹೇಳಿರೋ ಪ್ರಕಾರ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಐಡಿಯಾ ಶುರುವಾಗೋವರೆಗೆ ದೀಪ್ಗೆ ಕೆಲಸ ಹುಡುಕೋಬೇಕು ಅಂತ ಮಾತಾಡ್ತಿದ್ದ. ಈಗ ಇದೇ ಆತನ ಫುಲ್ ಟೈಮ್ ಕೆಲಸ ಆಗಿದೆ ಅನ್ನೋದು. ಹಾಗಾದ್ರೆ ಆತನಿಗೆ ಕೆಲಸ ಕೊಟ್ಟವ್ರು ಯಾರು? ಹೀಗಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ. ಇನ್ನು ಈ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾದ ವಿಡಿಯೋಗಳು, ಕಾಂಟೆಂಟ್ಗಳು, ಅವುಗಳಿಗೆ ಬರೋದಕ್ಕೆ ಶುರುವಾದ ವ್ಯೂಸ್ ಇವ್ಯಾವು ಕೂಡ ಆರ್ಗ್ಯಾನಿಕ್ ಅಂತ ಅನ್ಸೋದಿಲ್ಲ.
ಕೆಲ ಕ್ರಿಯೇಟರ್ಸ್ ನಮಗೆ ಹಣ ಆಫರ್ ಮಾಡಿದ್ರು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇಲ್ಲಿ ಯಾರು ಹೇಳ್ತಾ ಇರೋದು ನಿಜ, ಯಾರದ್ದು ಸುಳ್ಳು ಅನ್ನೋದನ್ನ ನಿರ್ಧಾರ ಮಾಡೋದು ಕಷ್ಟ. ಆದರೆ ಪ್ರತಿಭಟನೆಗಳು ಹಣ ಖರ್ಚಾಗದೆ ಅಂತೂ ನಡೆಯೋದಿಲ್ಲ. ತಿಂಗಳಾನುಗಟ್ಲೆ ಒಂದು ಪ್ರತಿಭಟನೆ, ಅದರ ಕಾವನ್ನ ಜಾರಿಯಲ್ಲಿ ಇಟ್ಕೋಬೇಕು, ಅದನ್ನ ಎಸ್ಕಲೇಟ್ ಆಗೋ ತರ ನೋಡ್ಕೋತಾ ಇರಬೇಕು ಅಂದ್ರೆ ಅದಕ್ಕೆ ಹಣ ಬೇಕಾಗುತ್ತೆ. ಯಾರದನ್ನ ಪೂರೈಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟೋದು ಸಹಜ. ಇನ್ನು ವಾಂಗ್ಚು ಗೆಳೆಯರೆ, ದೀಪಕ್ ಹಾಗೂ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದ ನಾಯಕರನ್ನ ನೋಡಿದ್ರೆ ಇದು ಆಮ್ ಆದ್ಮಿ ಪಾರ್ಟಿಯ ಹಳೆ ಸ್ಟೈಲಾ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಯಾಕೆಂದ್ರೆ ಈ ಹಿಂದೆ UPA ಸರ್ಕಾರ ಇದ್ದಾಗ ಅಣ್ಣಾ ಹಜಾರೆನ ಮುಂದಿಟ್ಟುಕೊಂಡು ಇದೇ ತರದ ಪ್ರತಿಭಟನೆ ಉಪವಾಸಗಳನ್ನ ಮಾಡಿಸಲಾಯಿತು. ಅವತ್ತು ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹ ಮತ್ತು UPA ವಿರುದ್ಧದ ರಾಜಕೀಯೇತರ ಸಂಘಟನೆ ಮುಂದೆ ಆಮ್ ಆದ್ಮಿ ಪಕ್ಷ ಆಗಿ ಬದಲಾಯಿತು. ಅಣ್ಣಾ ಅವರ ಪ್ರತಿಭಟನೆಯ ವೇದಿಕೆಯಿಂದಲೇ ಕೇಜ್ರಿವಾಲ್ ಹಾಗೂ ಇನ್ನಿತರರು ಉದ್ಭವಗೊಂಡ್ರು. ಮಜಾ ಅಂದ್ರೆ ಅವತ್ತು ಅಣ್ಣಾ ಹಜಾರೆ ಪ್ರತಿಭಟನೆಯನ್ನ ವಿರೋಧ ಪಕ್ಷಗಳು ಬೆಂಬಲಿಸಿದ್ವು. ಆದ್ರೆ ಯಾವ ರಾಜಕಾರಣಿಯೂ ನನ್ನ ಪಕ್ಕ ಕೂತ್ಕೊಳ್ಳೋದು ಬೇಡ ಅಂತ ಸ್ವತಃ ಅಣ್ಣಾ ಹಜಾರೆನೇ ಹೇಳಿದ್ರು. ಆ ಪ್ರತಿಭಟನೆಗಳನ್ನ ಬೆಂಬಲಿಸಿ ರಾಮದೇವ್ ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರು. ರಾಮಲೀಲಾ ಮೈದಾನದಲ್ಲಿ ರಾಮದೇವ್ ಸತ್ಯಾಗ್ರಹ ಆರಂಭಿಸ್ತಾ ಇದ್ದಂತೆ ಅವತ್ತಿನ ಕೇಂದ್ರ ಸರ್ಕಾರ ಲಾಠಿ ಚಾರ್ಜ್ ಅನ್ನ ಮಾಡಿಸ್ತು. ಪ್ರತಿಭಟನಾಕಾರರನ್ನ ಬಂಧಿಸಿ ರಾಮದೇವ್ ಪ್ರತಿಭಟನೆಯನ್ನ ದಮನ ಮಾಡಲಾಯಿತು. ಇದು ಈಗ ಯಾಕೆ ನೆನಪಾಗ್ತಾ ಇದೆ ಅಂದ್ರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಸರ್ಕಾರ ವಿದ್ಯಾರ್ಥಿಗಳ ಮೇಲೆ, ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಇದೇ ಕೆಲಸವನ್ನ ಈ ಹಿಂದೆ ರಾಮದೇವ್ ಮೇಲೆ ಕೂಡ ಅವತ್ತಿನ UPA ಸರ್ಕಾರ ಮಾಡಿಸಿತ್ತು. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸರ್ಕಾರದ ಮಂತ್ರಿ ಕೂಡ ಆಗಿದ್ರು. ಇನ್ನು ಅವತ್ತಿನ ಪ್ರತಿಭಟನೆಗಳ ಪರಿಣಾಮಗಳು ಅಂತ ಆಗಿದ್ದು ಎರಡು. ಅವತ್ತಿನ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಅಭಿಪ್ರಾಯ ಮೂಡೋದಕ್ಕೆ ಅಣ್ಣಾ ಹಜಾರೆ ಅವರ ಪ್ರತಿಭಟನೆ ಕಾರಣ ಆಯಿತು. ಎರಡನೇದು ಆಮ್ ಆದ್ಮಿ ಅನ್ನೋ ಪಕ್ಷದ ಉದಯಕ್ಕೆ ಅದು ವೇದಿಕೆಯನ್ನ ಒದಗಿಸಿಕೊಡ್ತು. ದುರಂತ ಅಂದ್ರೆ ಇದೆಲ್ಲ ಆಗಿ 1.5 ದಶಕ ಕಳೆಯೋ ಮೊದಲೇ ಅದೇ ಆಮ್ ಆದ್ಮಿ ಭ್ರಷ್ಟಾಚಾರದ ಆರೋಪ ಹೊತ್ತು ಅದರ ಸಂಸ್ಥಾಪಕ ಕೇಜ್ರಿವಾಲ್ ಸೇರಿದಂತೆ ಸಾಕಷ್ಟು ನಾಯಕರು ಜೈಲು ಪಾಲಾಗಬೇಕಾಗಿ ಬಂತು. ಅದು ಬೇರೆಯದ್ದೇ ಅಧ್ಯಾಯ. ಇನ್ನು ಈಗ ಕೂಡ ಕಾಕ್ರೋಚ್ಗಳ ಹಿಂದೆ ಅದೇ ಆಮ್ ಆದ್ಮಿ ಕಾಣ್ತಾ ಇದೆ. ದೀಪ್ಗೆ ಈ ಹಿಂದೆ ಆಮ್ ಆದ್ಮಿಯ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಿದ್ದವರು ಕೇಜ್ರಿವಾಲ್, ಸಂಜಯ್ ಸಿಂಗ್ ಸೇರಿದಂತೆ ಸಾಕಷ್ಟು ನಾಯಕರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಅಣ್ಣಾ ಹಜಾರೆ ಅವರ ಜಾಗಕ್ಕೆ ವಾಂಗ್ಚು ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಹಳೆ ಪ್ಲಾನ್ ಅನ್ನೇ 2ನೇ ಬಾರಿ ಬಳಸೋ ಪ್ರಯತ್ನ ನಡೀತಾ ಗೊತ್ತಿಲ್ಲ. ಆದ್ರೆ ಈ ಪ್ರತಿಭಟನೆಗಳ ನಡುವೆನೆ ಕೇಂದ್ರ ಸರ್ಕಾರ ದೆಹಲಿಯ ಪೊಲೀಸ್ ಕಮಿಷನರ್ ಅವರನ್ನ ಬದಲಿಸಿದೆ. ಈ ಹಿಂದೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸ ಮಾಡ್ತಾ ಇದ್ದ ಅನುರಾಗ್ ಕುಮಾರ್ ಅವರನ್ನ ದೆಹಲಿಯ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಅವರು ಬಂದ ಕೂಡಲೇ ಆಪರೇಷನ್ ವಾಂಗ್ಚು ಮಾಡಿ ಮುಗಿಸಿದ್ದಾರೆ. ಇಲ್ಲಿ ವಾಂಗ್ಚು ಉಪವಾಸಕ್ಕೆ ಕೂತ ತಕ್ಷಣ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಯಾವಾಗ ಪ್ರತಿಭಟನೆಗಳು ಶುರುವಾಗಿ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಯ್ತೋ ಕೇಂದ್ರ ಕೂಡ ಹಠಕ್ಕೆ ಬಿತ್ತು. ಬಹುಶಃ ಈ ಪ್ರತಿಭಟನೆಗಳಿಲ್ಲದೆ ಇದ್ದಿದ್ರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೈ ಬಿಡಲಾಗ್ತಾ ಇತ್ತೋ ಏನೋ. ಆದ್ರೆ ಈಗ ಬದಲಾವಣೆ ಮಾಡಿದ್ರೆ ಒತ್ತಡಕ್ಕೆ ಮಣಿದು ಮಾಡಿದ ಹಾಗಾಗುತ್ತೆ. ಪ್ರತಿಪಕ್ಷಗಳಿಗೆ, ಪ್ರತಿಭಟನಾಕಾರರ ಕೈಗೆ ಇನ್ನೂ ಒಂದು ಆಯುಧವನ್ನ ಕೊಟ್ಟಂತಾಗುತ್ತೆ. ಅಷ್ಟೇ ಅಲ್ಲ, ಇಂಥ ಒತ್ತಡಗಳು ಪದೇ ಪದೇ ಶುರು ಆಗತ್ವೆ. ಪ್ರತಿಭಟನೆಗೆ ಸರ್ಕಾರ ಮಣಿಯತ್ತೆ ಅನ್ಸಿದ್ರೆ ಎಲ್ಲದಕ್ಕೂ ಉಪವಾಸವನ್ನ ಆಯುಧ ಮಾಡ್ಕೋತಾ ಹೋಗ್ತಾರೆ. ಗೆಳೆಯರೆ, ಈ ಮಾತು ನಾನು ಹೇಳ್ತಿರೋದಲ್ಲ. ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ತೆಲುಗು ಭಾಷಿಕ ಪ್ರಾಂತ್ಯಕ್ಕಾಗಿ ಆಂಧ್ರದ ನಾಯಕ ಪೊಟ್ಟಿ ಶ್ರೀರಾಮುಲು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವತ್ತಿನ ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿ ಸಿ ರಾಜಗೋಪಾಲಾಚಾರಿ ಅವರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದ ಮಾತುಗಳಿವು. ಅಫ್ಕೋರ್ಸ್ ಅವತ್ತು ನೆಹರು ಅವರ ಈ ನಿಲುವು ಪೊಟ್ಟಿ ಶ್ರೀರಾಮುಲು ಅವರ ಅಂತ್ಯಕ್ಕೆ ಕಾರಣ ಆಯಿತು. ಅದನ್ನು ಮುಂದೆ ಯಾವಾಗಲಾದರೂ ಹೇಳ್ತೀನಿ. ಇನ್ನು ಇಲ್ಲಿ ಕೂಡ ಬಹುಶಃ ಇದೇ ತರದ ನಿಲುವನ್ನ ಕೇಂದ್ರ ತೋರಿಸಿದ ಹಾಗೆ ಕಾಣ್ತಾ ಇದೆ. ಹಾಗೆ ದೆಹಲಿಯ ಹೊಸ ಪೊಲೀಸ್ ಕಮಿಷನರ್ ಚಾರ್ಜ್ ತಗೊಂಡ ಸಂದರ್ಭದಲ್ಲೇ ದೆಹಲಿ ನ್ಯಾಯಾಲಯ ಕೂಡ ವಾಂಗ್ಚು ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತು. ಹೀಗಾಗಿ ಜಂತರ್ ಮಂತರ್ಗೆ ಪೊಲೀಸರು ಬಂದ್ರು, ಮೊಬೈಲ್ ಜಾಮರ್ಗಳನ್ನ ಬಳಸಿದ್ರು, ಕೆಲ ಗಂಟೆಗಳ ಕಾಲ ಅಲ್ಲಿ ನೆಟ್ವರ್ಕ್ ಇಲ್ಲದ ಹಾಗೆ ನೋಡಿಕೊಳ್ಳಾಯಿತು. ಬಿಳಿ ಬಟ್ಟೆಗಳನ್ನ ಕರ್ಟನ್ ತರ ಬಳಸಿದ್ರು. ಕೇವಲ 10 ನಿಮಿಷದ ಒಳಗೆ ಅಲ್ಲಿಂದ ವಾಂಗ್ಚು ಅವರನ್ನ ಪೊಲೀಸರು ಹೊತ್ಕೊಂಡು ಹೋಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ರು. ಈಗ ಅವರ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾ ಇರಿಸಿದ್ದಾರೆ. ಇನ್ನು ವಾಂಗ್ಚು ಅವರ ಪತ್ನಿ ಗೀತಾಂಜಲಿ, ನಮಗೆ ಸರ್ಕಾರಿ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ, ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಗೆ ಪುರಸ್ಕಾರ ಸಿಕ್ಕಿಲ್ಲ. ಹಾಗೆ ಪ್ರತಿಭಟನೆ,
ಉಪವಾಸ ಸತ್ಯಾಗ್ರಹವನ್ನ ಬಲವಂತವಾಗಿ ದಮನ ಮಾಡಲಾಗ್ತಾ ಇದೆ ಅನ್ನೋ ಅರ್ಜಿಯನ್ನ ನ್ಯಾಯಾಲಯ ವಿಚಾರಣೆಗೆ ತಗೊಂಡಿದೆ ಮತ್ತು ಅದಕ್ಕೆ ದಿನಾಂಕವನ್ನ ನಿಗದಿಪಡಿಸಿದೆ. ಈ ಸಂದರ್ಭದಲ್ಲಿ ಕೇಂದ್ರದ ಯಾರಾದರೂ ನಾಯಕರು ಬಂದು ವಾಂಗ್ಚು ಅವರನ್ನ ಭೇಟಿ ಮಾಡಿದ್ರೆ ಶಿಕ್ಷಣ ಸುಧಾರಣೆಯ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಮಾಡೋ ಆಶ್ವಾಸನೆಯನ್ನ ಅಟ್ಲೀಸ್ಟ್ ಪ್ರತಿಪಕ್ಷ ನಾಯಕರಾದರೂ ಕೊಟ್ರೆ ಅವರು ಉಪವಾಸವನ್ನ ನಿಲ್ಲಿಸ್ತಾರೆ ಅಂತ ಗೀತಾಂಜಲಿ ಹೇಳಿದ್ದಾರೆ. ಆದರೆ ಇದುವರೆಗೆ ಯಾವ ಪ್ರತಿಪಕ್ಷದ ನಾಯಕ ಕೂಡ ವಾಂಗ್ಚು ಅವರಿಗೆ ಭರವಸೆಯನ್ನ ಕೊಡೋದಿಕ್ಕೆ ಹೋಗಿಲ್ಲ. ಇಲ್ಲಿ ಪ್ರತಿಪಕ್ಷಗಳಿಗೆ ಸಮಸ್ಯೆ ಮತ್ತಷ್ಟು ದೊಡ್ಡದಾಗೋದಾದ್ರೆ ಆಗಲಿ ಅನ್ನೋ ಅಭಿಪ್ರಾಯ ಇದೆಯೇ ಹೊರತು ವಾಂಗ್ಚು ಉಪವಾಸ ನಿಲ್ಲಿಸಲಿ ಅನ್ನೋ ತರದ್ದೇನಿಲ್ಲ. ಈ ಮಧ್ಯೆ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಸರ್ಕಾರದ ಪರವಾಗಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು ನಡ್ಡಾ ಅವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡಿದ್ದಾರೆ. ಹಾಗೆ ದೀಪ್ಕೆ ಹಾಗೂ ಇನ್ನಿತರರ ನೇತೃತ್ವದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಸತ್ ಚಲೋಗೆ ಮುಂದಾಗಿದ್ದಾರೆ. ಸಂಸತ್ಗೆ ಮುತ್ತಿಗೆ ಹಾಕೋ ಪ್ರಯತ್ನದಲ್ಲಿದ್ದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ಅಶ್ರುವಾಯುವನ್ನ ಬಳಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಸತ್ತಿನ ಅಧಿವೇಶನಗಳು ನಡೀತಿರೋ ಸಂದರ್ಭದಲ್ಲಿ ಆ ಪ್ರದೇಶದ ಸುತ್ತ BNSS ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಅಡಿ ನಿಷೇಧಾಜ್ಞೆಯನ್ನ ವಿಧಿಸಲಾಗಿದೆ. ಹೀಗಾಗಿ ಅಲ್ಲಿ ಹೆಚ್ಚು ಜನ ಗುಂಪುಗೂಡೋದು, ಪ್ರತಿಭಟನೆಗಳನ್ನ ಮಾಡೋದು ಇದಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಮೆರವಣಿಗೆಗಳನ್ನ ಮಾಡೋದಿಕ್ಕೆ, ಪ್ರತಿಭಟನೆಗಳನ್ನ ಮಾಡೋದಿಕ್ಕೆ ಪೊಲೀಸರ ಅನುಮತಿಯನ್ನ ಕೂಡ ತಗೋಬೇಕಾಗುತ್ತೆ. ಅಫ್ಕೋರ್ಸ್ ಇಲ್ಲಿ ಪ್ರತಿಭಟಿಸುವ, ಮೆರವಣಿಗೆ ಮಾಡುವ ಹಕ್ಕನ್ನ ನಮಗೆ ಸಂವಿಧಾನ ಕೊಟ್ಟಿದ್ರೂ ಕೂಡ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರದು, ಟ್ರಾಫಿಕ್ ಜಾಮ್ ಆಗಬಾರದು, ಅಲ್ಲಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಪೊಲೀಸರ ಅನುಮತಿಯನ್ನ ತಗೋಬೇಕಾದ ಅಗತ್ಯ ಇರತ್ತೆ. ಇಲ್ಲಿ ಸಿಜೆಪಿ ಪ್ರತಿಭಟನಾ ಮೆರವಣಿಗೆಗೆ ಯಾವ ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ದೆಹಲಿಯ ಪೊಲೀಸರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಾನೂನುಬದ್ಧವಾಗಿ ಆ ಪ್ರತಿಭಟನೆಗಳನ್ನ ನಾವು ತಡಿತೀವಿ ಅಂತ ಪೊಲೀಸರು ಹೇಳಿದ್ರು. ಅದರ ಭಾಗವಾಗಿ ಬ್ಯಾರಿಕೇಡ್ಗಳನ್ನ ದಾಟಿಕೊಂಡು ಸಂಸತ್ ಭವನದ ಸಮೀಪ ಪ್ರವೇಶ ಮಾಡೋದಕ್ಕೆ ಪ್ರಯತ್ನಿಸಿದವರ ಮೇಲೆ ಲಘು ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಜಂತರ್ ಮಂತರ್ನಿಂದ ಸಂಸತ್ ಭವನದ ಕಡೆಗೆ ಸಾಗ್ತಾ ಇದ್ದ ಸಾವಿರಾರು ಪ್ರತಿಭಟನಾಕಾರರನ್ನ ಪೊಲೀಸರು ರೈಸಿನಾ ರೋಡಲ್ಲಿ ಅಂದ್ರೆ ಸಂಸತ್ ಭವನದಿಂದ 200 ಮೀಟರ್ ದೂರದಲ್ಲಿ ತಡೆ ಹಿಡಿದಿದ್ದಾರೆ. ಅಶ್ರುವಾಯು ಶೆಲ್ಗಳನ್ನ ರೈಸಿನಾ ರೋಡ್, ಶಾಸ್ತ್ರಿ ಭವನ, ಪಾರ್ಲಿಮೆಂಟ್ ಸ್ಟ್ರೀಟ್, ಪಟೇಲ್ ಚೌಕ್, ರೈಲ್ ಭವನ ಸೇರಿದಂತೆ ಹಲವಾರು ಕಡೆ ಸಿಡಿಸಲಾಗಿದೆ. ಲಾಠಿ ಪ್ರಹಾರ ನಡೆದಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರು ಇಬ್ಬರಿಗೂ ಸಾಕಷ್ಟು ಗಾಯಗಳು ಕೂಡ ಆಗಿವೆ. ಇನ್ನು ಇದೇ ಸಂದರ್ಭದಲ್ಲಿ ಜಂತರ್ ಮಂತರಲ್ಲಿ ಸೋನಂ ವಾಂಗ್ಚು ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯ ನೇಹಾ ಅಮೀನ್ ಅಮಿತೋಜ್, ಮನೀಶ್ ಕುಮಾರ್ ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ. ಕೆಲ ವಿಪಕ್ಷ ನಾಯಕರು ಸಂಸತ್ತಲ್ಲಿ ಸಿಜೆಪಿ ಪ್ರತಿಭಟನೆಯ ಬಗ್ಗೆ ಮಾತನಾಡುವ ಭರವಸೆಯನ್ನು ಕೊಟ್ಟ ನಂತರ ಈ ವಿದ್ಯಾರ್ಥಿ ಮುಖಂಡರು ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಜೆ.ಪಿ. ನಡ್ಡಾ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಸಿಜೆಪಿ ನಾಯಕರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ನಡ್ಡಾ ಕಡೆಯಿಂದ ಯಾವುದೇ ನಿರ್ದಿಷ್ಟ ಭರವಸೆ ಸಿಕ್ಕಿಲ್ಲ. ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಮತ್ತು ಅವರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದಾಗಿ ನಡ್ಡಾ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಅಮಿತ್ ಶಾ ತಮ್ಮ ಕಚೇರಿಗೆ ಕರೆಸಿಕೊಂಡು ಮಾತನಾಡಿರುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇವೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಇದುವರೆಗೆ ಯಾವ ಸ್ಪಷ್ಟ ಮಾಹಿತಿಯೂ ಹೊರಬಿದ್ದಿಲ್ಲ. ಇನ್ನು ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿರುವ ವಾಂಗ್ಚು ಅವರ ಆರೋಗ್ಯ ಸ್ಥಿರವಾಗಿದೆ. ಆದರೂ ರಕ್ತ ಪರೀಕ್ಷಾ ಮಾನದಂಡಗಳ ಮೇಲೆ ನಿಗಾ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಪತ್ನಿ ಗೀತಾಂಜಲಿ ಆಂಗ್ಮೋ ಸೋನಂ ವಾಂಗ್ಚುಕ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸೋದಕ್ಕೆ ಮತ್ತೆ ದೆಹಲಿ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಇಲ್ಲಿ ಇದುವರೆಗೆ ವಿಪಕ್ಷ ನಾಯಕರು ಯಾರೂ ಕೂಡ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಿ ಅವರಿಗೆ ಭರವಸೆಯನ್ನ ಕೊಟ್ಟು ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸೋದಿಕ್ಕೆ ಮನವೊಲಿಸುವ ಕೆಲಸವನ್ನ ಮಾಡಿಲ್ಲ. ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರನ್ನ ಭೇಟಿಯಾಗೋ ಉತ್ಸಾಹವನ್ನೇನು ತೋರಿಲ್ಲ. ಹೀಗಾಗಿ ವಾಂಗ್ಚು ತಮ್ಮ ಪ್ರತಿಭಟನೆಯನ್ನ ನಿಲ್ಲಿಸುವ ಬಗ್ಗೆ ಖಚಿತವಾಗಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ನಡುವೆ ನನಗೆ ಕೂಡ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸುವ ಆಸಕ್ತಿ ಇದೆ. ನನ್ನ ಆರೋಗ್ಯ ಕೂಡ ಸ್ಥಿರವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ಅಂತ ವಾಂಗ್ಚು ಪತ್ರ ಕಳುಹಿಸಿರುವುದಾಗಿ ಸಿಜೆಪಿ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಸಿಜೆಪಿ ನಾಯಕ ದೀಪ್ಗೆ ಬಂಧನವಾಗಿದೆ ಅಂತ ಸುದ್ದಿ ಹಬ್ಬಿಸಲಾಯಿತು. ಆದ್ರೆ ಅದಾದ ಕೆಲವೇ ಗಂಟೆಗಳ ನಂತರ ದೀಪ್ಕೆಯನ್ನ ಬಂಧಿಸುವ ಅಥವಾ ವಶಕ್ಕೆ ಪಡೆಯುವ ಯಾವ ಕೆಲಸವನ್ನು ಪೊಲೀಸರು ಮಾಡಿಲ್ಲ ಅಂತ ಸಿಜೆಪಿಯ ವಕ್ತಾರ ಸೌರವ್ ದಾಸ್ ಟ್ವೀಟ್ ಮಾಡಿದ್ದಾರೆ.
ಹಾಗೆ ಗೀತಾಂಜಲಿ ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನೋ ತರದ ಟ್ವೀಟ್ಗಳು ಹೊರಬಿದ್ದಿವೆ. ಇಲ್ಲಿ ವಿದ್ಯಾರ್ಥಿಗಳನ್ನ ಮತ್ತು ಪ್ರತಿಭಟನಾಕಾರರನ್ನ ಪ್ರವೋಕ್ ಮಾಡೋದಿಕ್ಕೆ ಬೇಕಾದ ಒಂದಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರೋದು ಕಾಣಿಸ್ತಾ ಇತ್ತು. ಒಟ್ಟಾರೆ ಈ ಪ್ರತಿಭಟನೆಯ ಕಾರಣದಿಂದ ಇವತ್ತು ದೆಹಲಿಯ ಸಾಕಷ್ಟು ರಸ್ತೆಗಳು ರಣಾಂಗಣಗಳಂತೆ ಬದಲಾಗಿದ್ವು. ಪೊಲೀಸರು ಅಶ್ರುವಾಯು, ಜಲಫಿರಂಗಿಗಳನ್ನ ಬಳಸೋದರ ಜೊತೆಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗಾಯಗಳು ಆಗಿವೆ. ವಿದ್ಯಾರ್ಥಿ ಮುಖಂಡರು, ಸಿಜೆಪಿಯ ವಕ್ತಾರರು ಮಾತ್ರ ಇಲ್ಲಿ ಪ್ರತಿಭಟನೆಗಳು ನಡೀತಿರುವಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಗ ಪ್ರತಿಭಟನೆಗಳನ್ನ ಬಿಟ್ಟು ನಡ್ಡಾ ಮನೆಯಲ್ಲಿ ಮಾತುಕತೆಗೆ ಹೋಗಿದ್ರು. ನಡ್ಡಾಗಾಗಿ ಕೆಲವಾರು ಗಂಟೆಗಳ ಕಾಲ ಅವರ ಮನೆಯಲ್ಲಿ ಕಾದು 10 ನಿಮಿಷ ಮಾತುಕತೆಗಳನ್ನ ನಡೆಸಿ ಬಂದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಶೇಷ. ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಅನ್ನೋ ಬೇಡಿಕೆ ಏನಿದೆ, ಆ ಬೇಡಿಕೆ ನಿಜಕ್ಕೂ ಸರಿ ಇದೆ. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳ ಅಗತ್ಯ ಖಂಡಿತ ಇದೆ. ಆದ್ರೆ ಪ್ರತಿಭಟನೆಗಳನ್ನ ಮಾಡ್ತಾ ಇರೋರು, ಅವರಿಗೆ ಹಣಕಾಸಿನ ನೆರವನ್ನ ಕೊಡ್ತಾ ಇರೋರು, ಆ ಪ್ರತಿಭಟನೆಗಳಲ್ಲಿ ಕಾಣಿಸಿಕೊಳ್ತಾ ಇರೋ ಮುಖಗಳು, ಅಲ್ಲಿ ಕೇಳಿ ಬರ್ತಾ ಇರೋ ಕೂಗುಗಳು, ಅವರ ಉದ್ದೇಶಗಳು, ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಪ್ರತಿಭಟನೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಉಂಟಾಗತ್ವೆ. ಇಲ್ಲಿ ರಾಜಕೀಯ ನಾಯಕರನ್ನ ಮತ್ತು ಒಂದಷ್ಟು ತುಕಡೆ ಗ್ಯಾಂಗ್ಗಳನ್ನ ಹೊರಗಿಟ್ಟು ಈ ಪ್ರತಿಭಟನೆಯನ್ನ ನಡೆಸಿದ್ರೆ ಅದಕ್ಕೊಂದು ತೂಕ ಬರ್ತಾ ಇತ್ತೋ ಏನೋ. ಈಗ ಅಲ್ಲಿ ಕಾಣಿಸಿಕೊಂಡ ಕೆಲ ಮುಖಗಳ ಕಾರಣಕ್ಕೇನೆ ಪ್ರತಿಭಟನೆಯ ಉದ್ದೇಶ ಹಳ್ಳ ಹಿಡಿದಂತೆ ಭಾಸವಾಗ್ತಾ ಇದೆ. ಇದು ಗೆಳೆಯರೆ ಜಂತರ್ ಮಂತರ್ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.